ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇದು ಬಂದು ನನ್ನ ಮಗನ ಬರ್ತ್ಡೇ ಲಾಗ್ ಆಗಿರುತ್ತೆ. ನನ್ನ ಮಗನ ಬರ್ತ್ಡೇ ಬಂದು 8ನೇ ತಾರೀಕು. ಸೊ ಎಲ್ಲರೂ ಕೂಡ ಶಾರ್ಟ್ಸಲ್ಲಿ ಕೆಲವೊಂದಷ್ಟು ಜನ ವಿಶಸ್ನ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಾಟ್ಸಪ್ ಎಲ್ಲದರಲ್ಲೂ ಕೂಡ ವಿಶ್ ಮಾಡಿರೋರಿಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅವನ 9ನೇ ವರ್ಷದ ಹುಟ್ಟುಹಬ್ಬ. ನೋಡ್ತಿದ್ದಂಗೆ ಎಷ್ಟು ಬೇಗ ಬೆಳೆದ್ಬಿಟ್ಟ ಅಂತ ಅನಿಸುತ್ತೆ. ಇನ್ನು ಈಗ ನಿನ್ನೆ ಮೊನ್ನೆ ತಾನೇ ಅವನ ಕೈಯಲ್ಲಿ ಎತ್ಕೊಂಡಿರೋ ಅಂಥ ನೆನಪುಗಳು. ಮಕ್ಕಳೇ ಹಾಗೆ ಅಲ್ವಾ, ಎಷ್ಟು ಬೇಗ ಬೆಳೆದು ಬಿಡ್ತಾರೆ. ಅವ್ರಿಗೆ ಅದು ಖುಷಿ ಕೊಡುತ್ತೆ, ನಾವು ದೊಡ್ಡವರಾಗ್ತಾ ಇದ್ದೀವಿ ಅನ್ನೋದು. ನಮಗೆ ಅಯ್ಯೋ ಇಷ್ಟು ಬೇಗ ದೊಡ್ಡವರಾಗೋದ್ರಲ್ಲಪ್ಪ ಅನ್ನೋದೊಂದು ಕಾಡ್ತಾ ಇರುತ್ತೆ. ಸೊ ಈ ವಿಡಿಯೋ ಬಂದು ಅವನ ಬರ್ತ್ಡೇ ಸೆಲೆಬ್ರೇಷನ್ ಏನೆಲ್ಲ ಮಾಡಿದ್ವಿ, ಹೇಗೆಲ್ಲ ಮಾಡಿದ್ವಿ ಅನ್ನೋದಾಗಿರುತ್ತೆ. ಹಾಗೆ ಸ್ಪೆಷಲ್ ರೆಸಿಪಿ ಕೂಡ ಆ್ಯಡ್ ಮಾಡಿದ್ದೀನಿ. ನಾನಿವತ್ತು ಅವನಿಗೆ ಬೆಳಗ್ಗೆನೇ ಚೆನ್ನ ಮಸಾಲ ಹಾಗೆ ಪೂರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ಅವನ ಬರ್ತ್ಡೇ ಇರೋದ್ರಿಂದ ಅವನಿಗೇನೆಲ್ಲ ಇಷ್ಟ ಆ ಅಡುಗೆನ ಮಾಡ್ತಾ ಇರೋವಂಥದ್ದು. ನಾನಿಲ್ಲಿ ಕಾಬೂಲ್ ಕಡಲೆನ ರಾತ್ರಿನೇ ನೆನೆ ಹಾಕಿದ್ದೀನಿ. ಅದನ್ನು ಇವಾಗ ಕುಕ್ಕರ್ನಲ್ಲಿ ಒಂದು 5ರಿಂದ 6 ಅಥವಾ 7 ವಿಸಲ್ ಆದ್ರೂ ಹೊಡೆಸ್ಕೋಬೇಕಾಗತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ ವಿಸಲ್ ಮಾಡಲಿಕ್ಕೆ ಅಂತ ಇಡ್ತಾಯಿದ್ದೀನಿ. ಹಾಗೆ ಜಾಮೂನ್ ಕೂಡ ಅವನ ಫೇವ್ರೇಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದೆ. ರಾತ್ರಿಯೇ ಜಾಮೂನ್ ಮಾಡಿಬಿಟ್ಟಿದ್ದೆ ಬೆಳಗ್ಗೆಗೆ ತಿನ್ನಲಿ ಅಂತ ಹೇಳಿ. ಸೊ ಇದು ವಿಸಲ್ ಆಗೋಕ್ಕೆ ಇಟ್ಟಿದ ನಂತರ ಇಲ್ಲಿ ಒಂದು ಪಾತ್ರೆಗೆ ಒಂದು 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸಣ್ಣದಾಗಿ ದೊಡ್ಡದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ದಪ್ಪದೊಂದು ಈರುಳ್ಳಿ, 4 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ನಾವು ಯಾವುದೇ ಕೂಡ ಗ್ರೈಂಡ್ ಮಾಡಿ ಹಾಕುವಂಥದ್ದಿಲ್ಲ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನು ಕಾಬೂಲ್ ಕಡಲೆ ಒಂದು ಅರ್ಧ kg ತಗೊಂಡಿರೋದ್ರಿಂದ ನಾನು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಆಯಿಲಲ್ಲೇ. ಹಾಗೆ 2 ಟೊಮೆಟೊನ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಹಾಕಿದ್ರೆ ಕಟ್ ಮಾಡಿ ಹಾಕ್ಬೋದು, ಬಟ್ ಹಾಗೆ ಆ ಪೀಸಸ್ ಎಲ್ಲ ಇದ್ದಾಗ ಚೆಂದ ಅನಿಸೋದಿಲ್ಲ. ಈ ರೀತಿ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ನಾನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಬೇಕು. ನಾನಿಲ್ಲಿ ಯಾವುದೇ ನೀರನ್ನು ಕೂಡ ನಾನು ಆ್ಯಡ್ ಮಾಡಿಲ್ಲ, ಜಸ್ಟ್ ಆಯಿಲಲ್ಲೇ ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸಾಲ್ಟ್ ಕೂಡ ಕುಕ್ಕರ್ನಲ್ಲೂ ಕೂಡ ಹಾಕಿದ್ದೀವಿ. ಇಲ್ಲೂ ಕೂಡ ರುಚಿಗೆ ತಕ್ಕಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಾನು ಎವರೆಸ್ಟ್ ಚೆನ್ನ ಮಸಾಲಾನ ತಗೊಂಡಿದ್ದೀನಿ. ಅದು 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ನೋಡ್ಕೊಂಡು ಹಾಕಬೇಕು, ಇಲ್ಲ ಅಂದರೆ ಕಹಿ ಬಂದುಬಿಡುತ್ತೆ. ಸೊ ಜಾಸ್ತಿ ಆದರೆ ಕಹಿ ಬಂದುಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಟೇಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಕೂಡ ಧನಿಯಾ ಪೌಡರ್ ಕೂಡ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕಾಗತ್ತೆ. ನೀರನ್ನ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಈ ಎಲ್ಲ ಮಸಾಲೆನೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆದ ನಂತರ ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ಕಾಬೂಲ್ ಕಡಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರನ್ನ ಕೂಡ ನಾನು ಇದಕ್ಕೆ ಬೇಯಿಸಿದಂಥ ನೀರನ್ನೇ ಹಾಕ್ಕೊತೀನಿ. ಸ್ವಲ್ಪ ತಿಕ್ಕಾಗಿ ಬೇಕಾಗಿರೋದ್ರಿಂದ ತುಂಬ ನೀರಿನ ಅವಶ್ಯಕತೆ ಬೇಕಾಗಲ್ಲ, ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಹಾಕಿ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಒಂದು 2-3 ನಿಮಿಷ ಅಥವಾ 5 ನಿಮಿಷನಾದರೂ ಅದು ಚೆಂದಾಗಿ ಸೆಟ್ ಆಗೋದಕ್ಕೆ ಬಿಟ್ಟರೆ ನಮ್ಮ ಚೆನ್ನ ಮಸಾಲ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಹಾಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ಬೋದು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ನ ಆಫ್ ಮಾಡ್ತೀನಿ. ಸೊ ನಮ್ಮ ಚೆನ್ನ ಮಸಾಲ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಕ್ವಿಕ್ಕಾಗೂ ಕೂಡ ಮಾಡ್ಬೋದು. ಈ ರೀತಿ ಸ್ಪೆಷಲ್ ಬರ್ತ್ಡೇ ಎಲ್ಲ ಇದ್ದಾಗ ಸ್ವಲ್ಪ ಸ್ಪೆಷಲ್ ಲುಕ್ ಕೊಡುತ್ತೆ ಈ ರೀತಿ ರೆಸಿಪೀಸ್ ಮಾಡಿದಾಗ. ಸೊ ಇದಂತೂ ರೆಡಿ ಆಯಿತು. ಇಲ್ಲಿ ಪೂರಿ ಕೂಡ ರೆಡಿ ಮಾಡ್ತಾ ಇರುವಂಥದ್ದು. ಈಗ ವೆದರ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ಮನೇಲಿ ಎಲ್ರಿಗೂ ಕೂಡ ಸ್ವಲ್ಪ ಹುಷಾರು ತಪ್ಪಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಒಂದು ವಿಡಿಯೋ ಲೇಟಾಗಿ ಬರ್ತಾ ಇದೆ. ಸ್ವಲ್ಪ ವಾಯ್ಸ್ದೆಲ್ಲ ಪ್ರಾಬ್ಲಮ್ ಇತ್ತು. ಸೊ ಪೂರಿ ಕೂಡ ರೆಡಿ.
ಅವನಿಗೆ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಇವತ್ತೇನಿದೆ ಆ ಒಂದು ಅಡುಗೆನ ಮಾಡೋಣ ಅನ್ನೋದು ನನ್ನ ಥಾಟಲ್ಲಿತ್ತು. ಅವನ ಬರ್ತ್ಡೇ ಇವತ್ತು ಫುಲ್ ಹ್ಯಾಪಿಯಾಗಿರಬೇಕು ಅನ್ನೋದೊಂದು, ಅವನಿಗೆ ಖುಷಿ ಪಡಿಸ್ಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಅದಕ್ಕೋಸ್ಕರ ಅವನಿಗೆ ಏನೆಲ್ಲ ಬೇಕು, ಏನೆಲ್ಲ ಕೇಳ್ತಾನೆ ಎಲ್ಲನೂ ಕೂಡ ಇವತ್ತು ಫುಲ್ ಅವನಿಗೆ ಗ್ರ್ಯಾಂಟೆಡ್ ಅಂತ ಹೇಳ್ಬೋದು. ಅವನೇನು ಕೇಳಿದ್ರು ಆ ರೀತಿಯಾಗಿತ್ತು. ಸೊ ಖುಷಿ ಆಗುತ್ತೆ ನಮ್ಮೆಲ್ಲ ಬರ್ತಡೇಕ್ಕಿಂತ ಮಕ್ಕಳು ಬರ್ತಡೇ ಬಂತು ಅಂದರೆ ಏನೋ ದೊಡ್ಡ ಹಬ್ಬ ಬಂದುಬಿಡ್ತು ಅನ್ನೋ ರೀತಿ ಸಡಗರ ಸಂಭ್ರಮ ಇರುತ್ತೆ. ನಮ್ಮ ಬರ್ತಡೇಗಳು ಮಾಮೂಲಿ ದಿನಗಳ ಥರನೇ ಇರುತ್ತೆ, ಏನೋ ಒಂದು ಕೇಕ್ ಕಟ್ ಮಾಡ್ಕೊತೀವಿ ಅಷ್ಟೇ. ಬಟ್ ಮಕ್ಕಳ ಬರ್ತಡೇ ಹಾಗಲ್ಲ, ಎಲ್ಲ ತಂದೆ ತಾಯಿಯೂ ಅಷ್ಟೇ. ಅವ್ರಿಗೆ ಖುಷಿಗೋಸ್ಕರ ನಮ್ಗೆ ಹುಷಾರಿಲ್ಲ ಏನಿಲ್ಲ ಅಂದರೂ ಕೂಡ ನಾವು ಮಾಡ್ತೀವಿ. ಸೊ ನಮ್ಮ ತಂದೆ ತಾಯಿ ಕೂಡ ನಮ್ಮನ್ನ ಹಾಗೆ ಬೆಳೆಸಿರ್ತಾರಲ್ವ. ಸೊ ಇದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಮ ಬರ್ತ್ಡೇ ಕೂಡ ನೆನಪಾಗುತ್ತೆ. ಸ್ಕೂಲಿಗೆ ಚಾಕ್ಲೇಟ್ ತೊಗೊಂಡು ಹೋಗ್ತಿದ್ದಿದ್ದು ಎಲ್ಲನೂ ಕೂಡ. ಇವನು ಕೂಡ ಇವತ್ತು ಸ್ಕೂಲಿಗೆ ಚಾಕ್ಲೇಟೆಲ್ಲ ತೊಗೊಂಡೋಗಿದ್ದ. ಹಾಗೆ ನಮ್ಮ ಏರಿಯಾದ ಹುಡುಗರನ್ನೆಲ್ಲ ಸಂಜೆ ಕರೆದಿದ್ದ. ಅವನಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ನಮ್ಮ ಏರಿಯಾದಲ್ಲಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಸೆಲೆಬ್ರೇಷನ್ಸ್ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ನೀವು ಕೂಡ ಇಷ್ಟಪಡ್ತೀರಾ ಈ ವಿಡಿಯೋನ ಅಂತ ಹೇಳ್ತೀನಿ. ಸೊ ಪೂರಿ ಎಲ್ಲ ಮಾಡಿದ ನಂತರ ಅವನ್ನ ಎಬ್ಬಿಸ್ಬೇಕಲ್ವ. ಸೊ ಅವನ್ನ ಕೂಡ ಎಬ್ಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ. ಚಿದೋರೆ ಹ್ಯಾಪಿ ಬರ್ತ್ಡೇ. ಚಿದು ಅವ್ರಿಗೆ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮಗನೇ. ಥ್ಯಾಂಕ್ಸ್. ಎದ್ದೇಳಿ. ಅವನು ಎದ್ದು ಸ್ನಾನ ಎಲ್ಲ ಮಾಡಿ ಈಗ ನಮ್ಮ ಮನೆ ಹತ್ರನೇ ಇರುವಂಥ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ. ನಾನು ಒಳಗಡೆ ಹೋಗಾಗಿರಲಿಲ್ಲ, ಜಸ್ಟ್ ಅವನ್ನೇ ಕಳಿಸಿ ಅವನ ಅಲ್ಲೇ ನಿಂತ್ಕೊಂಡು ನಾನು ಹೇಳಿದೆ ಅವನಿಗೆ ಏನಂತಾರೆ ಅಷ್ಟೋತ್ತರ ಮಾಡಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಸ್ಕೊಂಡು ಅವರೇನೇ ಅಷ್ಟೋತ್ತರ ಎಲ್ಲ ಮಾಡ್ತಾಯಿದ್ರು. ಸೊ ಇಲ್ಲಿ ಗಣಪತಿ ದೇವಸ್ಥಾನ ಹಾಗೆ ಬನಶಂಕರಮ್ಮನವರ ದೇವಸ್ಥಾನ ಇದೆ. ದೇವರ ಆಶೀರ್ವಾದ ತುಂಬಾ ಮುಖ್ಯ. ಅದೇ ರೀತಿಯಲ್ಲಿ ಅವನು ಕೂಡ ಇವತ್ತು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಸೊ ನಿಮ್ಮೆಲ್ಲರ ವಿಶಸ್ ಕೂಡ ಅವನಿಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಅವನಿಗೆ ಬ್ಲೆಸ್ಸಿಂಗ್ಸ್ ಮಾಡಿ. ಹಾಗೆ ಈಗ ಸ್ಕೂಲಿಗೆ ಕೂಡ ಹೋಗಿ ಅವನು ಇವತ್ತೇನು ರಜಾ ಹಾಕಿಸಿರಲಿಲ್ಲ, ನಾವು ಸ್ಕೂಲ್ಗೆ ಹೋಗಿ ಬಂದ. ನಮ್ಮ ಏರಿಯಾದಲ್ಲಿ ಅವನಿಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳ್ಬೋದು. ಅವನ ಏಜ್ನವ್ರು ಅಲ್ದಿರ ತುಂಬ ದೊಡ್ಡವರು ಅಂದರೆ ಅಜ್ಜಿ ತಾತಗಳು ಕೂಡ ಅವನಿಗೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇಡೀ ಏರಿಯಾದಲ್ಲೇ ಎಲ್ಲ ರೋಡ್ನವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಬರ್ತಾನೆ ಅವನು. ಅದಕ್ಕೋಸ್ಕರ ಈ ವರ್ಷ ಸ್ವಲ್ಪ ದೊಡ್ಡ ಕೇಕೆ ತಂದಿದ್ವಿ. ಅವ್ರುಗಳ ಮನೆಗೂ ಕೂಡ ಕೊಡೋಣ, ಅವನ ಹೋಗಿ ಕೊಟ್ಟು ಅವರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ ಅಂತ ಹೇಳಿ. ತುಂಬ ಖುಷಿ ಪಡ್ತಾರೆ ಅವನ್ನ ಮಾತಾಡ್ಸೋದಕ್ಕೆ, ಅವನು ಮಾತು ಕೇಳೋದಕ್ಕೆ ಎಲ್ಲ. ಅವರು ನಮಗೆ ಸಿಕ್ಕಿದಾಗ ಹೇಳ್ತಿರ್ತಾರೆ, ನಮಗೆ ರೀ ಮಗ ಅಂದರೆ ಇಷ್ಟ ಅಮ್ಮ, ಬೇಜಾರು ಮಾಡ್ಕೋಬೇಡ, ಅವನ್ನ ಕರೆದೆಲ್ಲ ಮಾತಾಡಿಸ್ತಿರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಲ್ಲಿ ಏನು ಬೇಜಾರಿದೆ, ನನಗೆ ಇನ್ನೂ ಖುಷಿ ಅಂತ ಹೇಳಿ ಅವ್ರಿಗೆ ಹೇಳ್ತೀನಿ. ಹಾಗೆ ಮನೆಗೆ ಬಂದು ಅಜ್ಜಿ ತಾತಗೆ ನಮಸ್ಕಾರ ಮಾಡಿ ಟಿಫನ್ ಮಾಡಿ ಸ್ಕೂಲಿಗೆ ಕೂಡ ಹೊರಡ್ತಾ ಇದ್ದಾನೆ ಅವನು. ಇದು ಹಬ್ಬ ಅಥವಾ ಇವನ ಬರ್ತ್ಡೇ, ಇದರಲ್ಲಿ ನಾನು ಕಂಪಲ್ಸರಿ ಅವನಿಗೆ ಹೇಳಿದ್ದೀನಿ ಆಶೀರ್ವಾದ ತಗೊಳ್ಳೇಬೇಕು ಅಂತ ಹೇಳಿ. ಸೊ ಅದು ಮಕ್ಕಳಿಗೆ ನಮ್ಮ ಒಂದು ಕಲ್ಚರ್ನ ಕಳಿಸೋ. ಸೊ ಇಲ್ಲಿ ಸಂಜೆ ಡೆಕೋರೇಷನ್ ಕೂಡ ರೆಡಿ ಆಗ್ತಾ ಇದೆ. ಸಿಂಪಲ್ಲಾಗಿ ಮನೇಲೇ ನನಗೆ ಅನಿಸಿದ ರೀತಿಯಲ್ಲಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಅವನ ಫೋಟೋಸ್ನೆಲ್ಲ ಈ ರೀತಿ ಕಲರ್ ಪ್ರಿಂಟ್ ತೆಗೆದು, ಹಾಗೆ ಅವನಿಗೆ ಕ್ರಿಕೆಟ್ ಅಂದರೆ ತುಂಬಾ ಕ್ರೇಜ್ ಬಂದ್ಬಿಟ್ಟಿದೆ ಇತ್ತೀಚೆಗೆ. ಮೊದಲು ಇತ್ತು, ಬಟ್ ಇವಾಗಂತೂ ತುಂಬಾ ಕ್ರೇಜ್ ಆಗೋಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅದು ಇದು ಅಂತ ಹೇಳ್ತಾ ಇರ್ತಾನೆ. ಸೊ ಈ ಸಲ ಅವನಿಗೆ ಫುಲ್ ಸರ್ಪ್ರೈಸ್. ನಾನು ಅವನಿಗೆ ಕೇಕ್ ಯಾವ ರೀತಿ ಮಾಡಿಸ್ತೀನಿ, ಏನು ಮಾಡ್ತೀನಿ ಅಂತ ಕೂಡ ಅವನಿಗೊಂದು ಕ್ಲೂ ಕೊಟ್ಟಿರಲಿಲ್ಲ ನಾನು. ಅದೇ ರೀತಿಯಲ್ಲಿ ಅವನಿಗೆ ಕ್ರಿಕೆಟ್ ಥೀಮ್ ಇಟ್ಕೊಂಡು ನಾನು ಈ ರೀತಿ ಒಂದು ಕೇಕ್ ಹಾಗೆ ಡೆಕೋರೇಷನ್ ಎಲ್ಲ ಮಾಡಿದಂಥದ್ದು. ಅವನ ಖುಷಿ ನನಗೆ, ಅವನು ಕೇಕ್ ನೋಡ್ತಿದ್ದಂಗೆ ಅವನ ಮುಖ ನಾನು ತಗೋಬೇಕಾಗಿತ್ತು ವಿಡಿಯೋ, ಮಿಸ್ ಆಗೋಗಿದೆ. ತುಂಬಾ ಖುಷಿಪಟ್ಟ ಅವನು. ಸೊ ಈ ವಿಡಿಯೋ ನೋಡಿ ಮಕ್ಕಳೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡ್ತಾ ಇರೋವಂಥದ್ದು ತುಂಬಾ ಖುಷಿ ಕೊಡ್ತು. ಮಕ್ಕಳನ್ನೆಲ್ಲ ಕರೆಸಿ ಈ ರೀತಿ ಮಾಡಿದ್ದು. ಫ್ಯಾಮಿಲಿಯವರಿಗೆಲ್ಲ ಗ್ರೂಪ್ ವಿಡಿಯೋ ಕಾಲ್ಸ್ನ ಮಾಡಿ ಅವರು ಕೂಡ ಅಲ್ಲಿಂದನೇ ನೋಡೋದು ರೀತಿ ಕೂಡ ಮಾಡ್ಕೊಂಡ್ವಿ. ಈಗ ಟೆಕ್ನಾಲಜಿ ಎಲ್ಲ ಆಗಿದೆ ಅಲ್ವಾ. ಮಾಡಿ ಅಮ್ಮಂಗೂ ಕರೆಕ್ಟ್ ಮಾಡು ವರ್ಷಿಣಿ ಕರೆಕ್ಟ್ ಅಲ್ಲ, ಎಲ್ರಿಗೂ ಮಾಡಿದ್ದೀನಿ ಎಲ್ಲ ಅವರು ಕರೆಕ್ಟ್.
ಹೋಗ ಫುಲ್ಲು ಕ್ಲವರ್ ಮಕ್ಕಳಂತೂ ಎಲ್ಲರೂ ಖುಷಿಪಟ್ಟರು. ಆ ಮಕ್ಕಳನ್ನ ಖುಷಿ ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಹಾಗೆ ನಾವು ಎಲ್ಲರಿಗೂ ಕೇಕ್ ತಿನ್ಸೋಕ್ಕೆ ಹೋಗಲಿಲ್ಲ, ಎಲ್ಲರಿಗೂ ಪ್ಲೇಟಿಗೆ ಹಾಕಿ ಕೊಟ್ಬಿಟ್ಟೆ. ಬೈ ಮಿಸ್ಸಾಗಿ ಒಬ್ಬರು ಎಂಜಿಲ್ ಒಬ್ರಿಗಾದರೆ ಮಕ್ಕಳಿಗೆ ಈಗ ಆಲ್ರೆಡಿ ವೆದರ್ ಎಲ್ಲ ಇದಾಗಿರೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಅವರವರು ತಂದಿರುವಂಥ ಗಿಫ್ಟನ್ನ ಅವನಿಗೆ ಕೊಡ್ತಾಯಿದ್ರು. ಅವನಿಗೆ ಆ ಥರ ನಾನು ಈಗಲೇ ಓಪನ್ ಮಾಡಿಬಿಡ್ಬೇಕು ಅಂತ. ಬಟ್ ಮಕ್ಕಳಿಗೆ ಮಳೆ ಕೂಡ ತುಂಬಾ ಮಳೆ ಬರ್ತಾಯಿದೆ. ಸೊ ಅವರಿಗೆ ಮನೆಗೆ ಹೋಗೋಕೆ ಅರ್ಜೆಂಟು. ಸೊ ಹಾಗೆ ಈಸ್ಕೊಂಡು ವಿಶಸ್ ಮಾಡಿ ನಂತರ ಮಕ್ಕಳಿಗೆಲ್ಲ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ, ಮನೆ ಹತ್ರ ಇರೋರಿಗೆಲ್ಲ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಈ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನನಗಂತೂ ಸಖತ್ ಖುಷಿ ಕೊಡ್ತು. ಅದರಲ್ಲೂ ಚಿದುಗೆ ಆ ಕೇಕ್ ಡೆಕೋರೇಷನ್ ನೋಡಿ ಆಗಿದ್ದ ಖುಷಿಗೆ ನನಗೆ ತುಂಬ ಖುಷಿ ಆಯಿತು. ಅವನು ಖುಷಿ ಪಟ್ಟಿದ್ದೆ, ನನಗೆ ಸಖತ್ ಖುಷಿ. ಹಾಗೆ ಇನ್ನೊಬ್ಬ ಅವ್ನ ಫ್ರೆಂಡು, ಫೇವ್ರೆಟ್ ಫ್ರೆಂಡ್ ಕಿಶೋರನ್ನ ಈ ಸಾರಿ ಅವ್ನು ಮಿಸ್ ಮಾಡ್ಕೊಂಡ. ಅವ್ನು ಟ್ಯೂಷನ್ಗೆ ಹೊಟ್ಟೋಗ್ಬಿಟ್ಟಿದ್ದ. ಟಿಲ್ 7:30 ತನಕ ನಾವು ವೆಯ್ಟ್ ಮಾಡಿದ್ವಿ. ಬಟ್ ಅವನು ಬಂದಿರಲಿಲ್ಲ. ಅವನೊಬ್ಬನ್ನ ಮಿಸ್ ಮಾಡ್ಕೊಂಡ, ಆಮೇಲೆ ಬಂದ ಅವನು. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ನಿಮ್ಮ ವಿಶಸ್ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.